ಆಗಿರ್ಬೋದು, ಅಡ್ಮಿಷನ್ ಗೈಡೆನ್ಸ್ ಆಗಿರ್ಬೋದು, ಇಲ್ಲ ನನಗೆ ಸೈಕಾಲಜಿಕಲ್ ಇಶ್ಯೂಸ್ ಇದೆ, ನನಗೆ ಸ್ಟಡಿ ಮಾಡಕ್ ಆಗ್ತಿಲ್ಲ, ಐ ವಾಂಟ್ ಟು ಡ್ರಾಪ್ ಇಟ್ ಅನ್ನೋರಿಗೆ ನಮಗೆ ಇದರಲ್ಲೇ ನಿಮಗೆ ಕೌನ್ಸಿಲರ್ ಸಿಗ್ತಾರೆ, ಸೈಕಾಟ್ರಿಸ್ಟ್ ಸಿಗ್ತಾರೆ. ಸೊ ದೇ ವಿಲ್ ಕೌನ್ಸಲ್ ಯು. ಸೊ ಅವರು ನಿಮಗೆ ಯಾವುದೇ ರೀತಿಯಾದ ಚಾರ್ಜಸ್ ಆಗಲಿ, ಕೌನ್ಸಿಲಿಂಗ್ ಗೆ ಚಾರ್ಜಸ್ ಆಗಲಿ ಯಾವುದೂ ಇಲ್ಲ. ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ದೇ ವಿಲ್ ಹ್ಯಾವ್ ಅ ಬ್ಯಾಕ್ ಗ್ರೌಂಡ್ ಟೀಮ್. ರಾಜ್ಯದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ, ಸರಿಯಾದ ವೃತ್ತಿ ಮಾರ್ಗದರ್ಶನ ಹಾಗೂ ಶೈಕ್ಷಣಿಕ ಅವಕಾಶಗಳ ಕುರಿತು ಸಮಗ್ರ ಮಾಹಿತಿ ಒದಗಿಸುವ ಉದ್ದೇಶದಿಂದ ಕರ್ನಾಟಕ ಶಿಕ್ಷಣ ಮತ್ತು ವೃತ್ತಿ ಮಿಷನ್ ಸಂಸ್ಥೆಗೆ ಬೆಂಗಳೂರಿನಲ್ಲಿ ಅಧಿಕೃತ ಚಾಲನೆ ನೀಡಲಾಗಿದೆ. ಬೆಂಗಳೂರಿನ ಜೆಪಿ ನಗರದ ಎಂಎಲ್ಆರ್ ಕನ್ವೆನ್ಷನ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದಂತಹ ಕರ್ನಾಟಕ ಶಿಕ್ಷಣ ಮತ್ತು ವೃತ್ತಿ ಮಿಷನ್ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರಿಂದ ಕೆಇಸಿಎಂಗೆ ಚಾಲನೆ ಸಿಕ್ಕಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಇಸಿಎಂ ಸಂಸ್ಥಾಪಕರಾದ ಶಾಹನ್ ರವರು ವಿದ್ಯಾರ್ಥಿಗಳಿಗೆ ಉಚಿತ ಮಾರ್ಗದರ್ಶನ, ವಿದ್ಯಾರ್ಥಿ ವೇತನ ಮಾಹಿತಿ, ಕಾಲೇಜು ಪ್ರವೇಶ ಸಲಹೆ ಹಾಗೂ ಶೈಕ್ಷಣಿಕ ಕುಂದುಕೊರತೆಗಳಿಗೆ ಪರಿಹಾರ ಒದಗಿಸುವ ಗುರಿಯನ್ನ ಈ ಸಂಸ್ಥೆ ಹೊಂದಿದೆ. ರಾಜ್ಯದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸರಿಯಾದ ವೃತ್ತಿ ಮಾರ್ಗದರ್ಶನ ಹಾಗೂ ಶೈಕ್ಷಣಿಕ ಅವಕಾಶಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನ ಆರಂಭಿಸಲಾಗಿದೆ ಎಂದರು. ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವಿಲ್ಲದೆ ಉಚಿತ ಶಿಕ್ಷಣ ಮಾರ್ಗದರ್ಶನ, ಕಾಲೇಜು ಪ್ರವೇಶದ ಮಾಹಿತಿ, ವಿದ್ಯಾರ್ಥಿ ವೇತನಗಳ ವಿವರ, ವೃತ್ತಿ ಆಯ್ಕೆಗಳ ಕುರಿತು ಸಲಹೆ ಹಾಗೂ ಶೈಕ್ಷಣಿಕ ಜಾಗೃತಿ ಮೂಡಿಸುವ ಕಾರ್ಯವನ್ನ ಕೆಇಸಿಎಂ ಕೈಗೊಳ್ಳಲಿದೆ ಅಂತ ಹೇಳಿದ್ರು. ಇದರ ಜೊತೆಗೆ ವಿದ್ಯಾರ್ಥಿಗಳು ಕಾಲೇಜು ಪ್ರವೇಶ, ಶೈಕ್ಷಣಿಕ ಸಮಸ್ಯೆಗಳು, ಮೂಲ ಸೌಕರ್ಯಗಳ ಕೊರತೆ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಎದುರಾಗುವ ಯಾವುದೇ ಅನ್ಯಾಯದ ಕುರಿತು ದೂರು ಸಲ್ಲಿಸಲು ವಿದ್ಯಾರ್ಥಿ ಬೆಂಬಲ ಮತ್ತು ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳ ಹಕ್ಕುಗಳನ್ನು ರಕ್ಷಿಸಿ ಅವರಿಗೆ ಸುರಕ್ಷಿತ ಹಾಗೂ ಪಾರದರ್ಶಕ ಶೈಕ್ಷಣಿಕ ವಾತಾವರಣ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದರು. ಇನ್ ಕೇಸ್ ಒಂದು ಕಾಲೇಜ್ ಜಾಯಿನ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಇಶ್ಯೂಸ್, ಹಾಸ್ಟೆಲ್ ಇಶ್ಯೂಸ್ ಇಲ್ವಾ, ನಮಗೆ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇರುತ್ತೆ ಇಲ್ವಾ. ತುಂಬಾ ಜನ ಗರ್ಲ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಇಯರ್ ಜಾಯಿನ್ ಆಗ್ತಾರೆ, ಈಗ ನಾರ್ತ್ ಕರ್ನಾಟಕ ಆಗಿರ್ಲಿ, ಈಗ ಸೌತ್ ಆಗಿರ್ಲಿ ಜಾಯಿನ್ ಆಗ್ತಾರೆ. ಸೆಕೆಂಡ್ ಇಯರ್ಗೆ ಅವ್ರಿಗೆ ಫೀಲ್ ಆಗುತ್ತೆ, ಅಯ್ಯೋ ನನಗೆ ಈ ಕೋರ್ಸ್ ಬೇಡದಿತ್ತು, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನ್ಸುತ್ತೆ. ಬಟ್ ಅವಾಗ ನಮ್ಗೆ ಚೇಂಜ್ ಮಾಡಕ್ಕೆ ಆಪ್ಷನ್ ಇಲ್ಲ. ಬಟ್ ಈಗ ನಾವು ಏನ್ ಮಾಡಿರೋದಂದ್ರೆ ನಮ್ಮ ವೆಬ್ಸೈಟ್ ಆಗಿರ್ಲಿ, ನಮ್ದು ಈ ಕಂಪನಿ ಈ ಸ್ಪಾನ್ಸರ್ಶಿಪ್ ಏನಿದೆ ಇವ್ರದ್ದು ಮೇನ್ ಇನಿಷಿಯೇಟಿವ್ ಅಂತ ಹೇಳಿದ್ರೆ ಇವರಿಗೆ ಇದರಲ್ಲಿ ಒಂದು ವೆಬ್ಸೈಟ್ ನಾವು ಲಾಂಚ್ ಮಾಡ್ತಿದ್ದೀವಿ. ಅದರಲ್ಲಿ ನಿಮಗೆ ಯಾವುದೇ ರೀತಿಯಂತಾದ ಒಂದು ಇಶ್ಯೂಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಅಡ್ಮಿಷನ್ ಗೈಡೆನ್ಸ್ ಆಗಿರ್ಬೋದು, ಇಲ್ಲ ನನಗೆ ಸೈಕಾಲಜಿಕಲ್ ಇಶ್ಯೂಸ್ ಇದೆ, ನನಗೆ ಸ್ಟಡಿ ಮಾಡಕ್ ಆಗ್ತಿಲ್ಲ, ಐ ವಾಂಟ್ ಟು ಡ್ರಾಪ್ ಇಟ್ ಅನ್ನೋರಿಗೆ ನಮಗೆ ಇದರಲ್ಲೇ ನಿಮಗೆ ಕೌನ್ಸಿಲರ್ ಸಿಗ್ತಾರೆ, ಸೈಕಾಟ್ರಿಸ್ಟ್ ಸಿಗ್ತಾರೆ. ಸೊ ದೇ ವಿಲ್ ಕೌನ್ಸಲ್ ಯು. ಇಲ್ಲ ನನಗೆ ಲೀಗಲ್ ಆಗಿ ಇಶ್ಯೂಸ್ ನಡೀತಿದೆ ವಿತ್ ಮೈ ಕಾಲೇಜ್, ನನಗೆ ಡಾಕ್ಯುಮೆಂಟ್ ಅವ್ರು ಕೊಡ್ತಾ ಇಲ್ಲ, ಸೊ ನನಗೆ ಈ ರೀತಿ ಹೆಲ್ಪ್ ಬೇಕು, ನನ್ನ ಡಾಕ್ಯುಮೆಂಟ್ ನನ್ನ ಕಾಲೇಜಲ್ಲಿ ಸ್ಟಕ್ ಆಗಿದೆ, ನನಗೆ ಫೀಸ್ ಕಟ್ಟಕ್ ಆಗದಲ್ಲೇ ನಾನು ಡ್ರಾಪ್ ಔಟ್ ಮಾಡಿದ್ದೀನಿ ಅಂತವ್ರಿಗೆ ವಿ ಹ್ಯಾವ್ ಎ ಲೀಗಲ್ ಟೀಮ್. ಸೊ ಅವರು ನಿಮಗೆ ಯಾವುದೇ ರೀತಿಯಾದ ಚಾರ್ಜಸ್ ಆಗಲಿ, ಕೌನ್ಸಿಲಿಂಗ್ ಗೆ ಚಾರ್ಜಸ್ ಆಗಲಿ ಯಾವುದೂ ಇಲ್ಲ. ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ದೇ ವಿಲ್ ಹ್ಯಾವ್ ಅ ಬ್ಯಾಕ್ ಗ್ರೌಂಡ್ ಟೀಮ್. ಸೊ ಅವ್ರು ನಿಮಗೆ ಏನ್ ಮಾಡ್ತಾರೆ, ಲೀಗಲ್ ಸಪೋರ್ಟ್ ಆಗಿರ್ಬೋದು, ಸಿವಿಲ್ ಸಪೋರ್ಟ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, 100% ದೇ ವಿಲ್ ಅವ್ರು ನಿಮಗೆ ಕೊಡ್ತಾರೆ. ನೀವು ಅದಕ್ಕೆ ಇಷ್ಟು ಚಾರ್ಜ್ ಮಾಡಬೇಕು ಅಂತ ಏನೂ ಇಲ್ಲ. ಇನ್ ಕೇಸ್ ಇಫ್ ಸಮನ್ ಆಸ್ಕ್ ಯು ಹ್ಯಾವ್ ಟು ಕಮ್ ಟು ಅಸ್. ನಮ್ಮಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಸ್ಟೂಡೆಂಟ್ ಇನಿಷಿಯೇಟಿವ್. ಅವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೂ ದೇ ಹ್ಯಾವ್ ಎ ಒನ್ ಸ್ಟೇಜ್, ಅಲ್ಲಿ ಬಂದು ಅವರಿಗೆ ಧೈರ್ಯವಾಗಿ ಮಾತಾಡ್ಬೋದು. ಐ ಆಮ್ ಫೇಸಿಂಗ್ ದಿಸ್, ನನಗೆ ಈ ಇಶ್ಯೂ ಇದೆ, ನನಗೆ ಇದಕ್ಕೆ ಸೊಲ್ಯೂಷನ್ ಬೇಕು. ಆ ಮೈನ್ ಮೋಟಿವೇಟ್ ಇಂದಾನೆ ನಾವು ಈ ಒಂದು ಇನಿಷಿಯೇಟಿವ್ ನ ನಾವು ಸ್ಟಾರ್ಟ್ ಮಾಡಿರೋದು. ಈ ಕರ್ನಾಟಕ ಎಜುಕೇಶನ್ ಸರ್ವಿಸ್ ಅಂತ ಏನಿದೆ, ಇದ್ರೊಳಗಡೆ ನಿಮಗೆ ಕರ್ನಾಟಕದಲ್ಲಿ ಇರುವಂತಹ ಕೆಎಸ್ಸಿ ಅಂಡರ್ ಅಲ್ಲಿ ಬರುವಂತ ಎಲ್ಲಾ ಕೋರ್ಸ್ಗಳ ಬಗ್ಗೆನೂ ನಿಮಗೆ ಇದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಎವ್ರಿ ಟೈಮ್, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಕೋರ್ಸ್ ಮುಗ್ದಿದೆ, ಸೊ ಕೋರ್ಸ್ ಮುಗ್ದವ್ರಿಗೆ ಇದರಿಂದ ಏನು ಉಪಯೋಗ. ಸೊ ಈಗ ನಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಪರ್ ಇಯರ್ ಎಷ್ಟು ಗೌರ್ಮೆಂಟ್ ಕಾಲ್ ಫಾರ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಈಗ BSc ಅಗ್ರಿಕಲ್ಚರ್ ಮಾಡಿದವರು ತುಂಬಾ ಜನ ಇರ್ತಾರೆ. ಬಟ್ ಈಗ BSc ಅಗ್ರಿಕಲ್ಚರ್ ಮಾಡಿದವರಿಗೆ ರೀಸೆಂಟ್ ಆಗಿ ಐ ಥಿಂಕ್ ಒಂದು 30 days ಬ್ಯಾಕ್ ಕರ್ನಾಟಕ ಗೌರ್ಮೆಂಟ್ ಕೃಷಿ ಇಲಾಖೆಯಿಂದ ಒಂದು ನೋಟಿಸ್ ಅನೌನ್ಸ್ ಮಾಡ್ತು. ಕರ್ನಾಟಕದಲ್ಲಿ 1300+ ಕೃಷಿ ಆಫೀಸರ್ಗಳು ಬೇಕು ಅಂತ ಹೇಳಿ. ಬಟ್ ಅದು ಫಿಲ್ ಆಗಿದ್ದು 300+. ರಿಮೈನಿಂಗ್ 1000 ಜನದ ಸೀಟ್ ಸ್ಟಿಲ್ ವೇಕೆಂಟ್, ಅಲ್ಲಿ ಜಾಬ್ ವೇಕೆಂಟ್ ಇದೆ. ಅಲ್ಲ ಅವ್ರು ಕೇಳಿರುವಂತ ಸಿಂಪಲ್ ಕ್ವಾಲಿಫಿಕೇಶನ್ BSc ಅಗ್ರಿಕಲ್ಚರ್ ನಿಮ್ದು ಆಗಿರ್ಬೇಕಷ್ಟೇ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಏನು ಮೆರಿಟ್ ಏನು ಇಲ್ಲ. ಜಸ್ಟ್ ಏನಂತ ಹೇಳಿದ್ರೆ ಒಂದು ಎಕ್ಸಾಮ್ ಇತ್ತು ಅಂಡ್ ಡೈರೆಕ್ಟ್ ಟು ದ ಇಂಟರ್ವ್ಯೂ. ಬಟ್ ಅದರಲ್ಲೂ 300 ಮೆಂಬರ್ಸ್ ಅಷ್ಟೇ ಅದಕ್ಕೆ ಅಟೆಂಡ್ ಆಗಿ ದೇ ಗಾಟ್ ದ ಜಾಬ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಮೆಡಿಕಲ್ ಅಂದ್ಮೇಲೆ ಓನ್ಲಿ 2 segments, ದಟ್ ಇಸ್ ಒನ್ ಇಸ್ MBBS, ಒನ್ ಇಸ್ ದ ಡೆಂಟಲ್. ಇಲ್ಲ
ಇಲ್ಲ. ಅದಾದ್ಮೇಲೆ ನಮಗೊಂದು ಆಪ್ಷನ್ಸ್ ಇದೆ. ಯೋಗ ಅಂಡ್ ನ್ಯಾಚುರೋಪತಿ ಅಂತ ಒಂದು CET ಅಲ್ಲಿ ಒಂದು ಕೋರ್ಸ್ ಇದೆ. ಯಾರು ಎಷ್ಟು ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆ? ಯೋಗ ಅಂಡ್ ನ್ಯಾಚುರೋಪತಿ ಅಂದ್ರೆ ಏನು ಅಂತ ಹೇಳಿ. ಎಲ್ಲಾ ಯೂನಿವರ್ಸಿಟಿಲಿ ಇಯರ್ಲಿ ಕಂಡಕ್ಟ್ ಮಾಡ್ತಿದಾರಲ್ಲ ಯೋಗ ಡೇ ಅಂತ ಹೇಳಿ. ಬಟ್ ಯೋಗ ಡೇ ಏನಕ್ಕೆ ಮಾಡ್ತಿದ್ದಾರೆ? ಆ ಯೋಗನೇ ಒಂದು ಇಟ್ಸ್ ಅ ಮೆಡಿಸಿನ್. ಆ ಮೆಡಿಸಿನ್ ಕಲಿಯೋದೇ ಒಂದು ಕೋರ್ಸ್ ಇದೆ. ವಾಟ್ ಇಸ್ ದ ಫೀಸ್ ಫಾರ್ ಇಟ್ ಅಂತ ಹೇಳಿ? 10,200 rupees ಪರ್ ಇಯರ್. ಅದರಲ್ಲೂ ಈಗ SLP ಕೋಟಾ ಇರೋರು ಎಷ್ಟು ಜನ ಇರ್ತಾರೆ? SC ST ಇಟ್ಸ್ ಕಮ್ಸ್ 0. ಸೊ ಇದೆಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಅಂತ ಹೇಳಿನೇ ನಾವು ಈ ಕರ್ನಾಟಕ ಎಜುಕೇಶನ್ ಕೆರಿಯರ್ ಮಿಷನ್ ಅನ್ನೋದು ನಾವು ಸ್ಟಾರ್ಟ್ ಮಾಡಿರೋದು. ಸೊ ಇದರಲ್ಲಿ ನಿಮಗೆ ಈಗ ಏನಂತ ಹೇಳಿದ್ರೆ ಕಂಪ್ಲೀಟ್ ಸೊಲ್ಯೂಷನ್. ನೀವು ಜಾಯಿನ್ ಆಗೋದ್ರಿಂದ ಇಟ್ಟು ನೀವು ಆ ಹೊರಗಡೆ ಬಂದ ಮೇಲೆ ನಿಮಗೆ ಬೇಕಾಗಿರುವಂತಹ ಕಂಪ್ಲೀಟ್ ಇನಿಷಿಯೇಟಿವ್ ವಿ ವಿಲ್ ಪ್ರೊವೈಡ್. ಸೊ ಇಲ್ಲಿ ಸ್ಪೆಷಲ್ ಆಗಿ ನಿಮಗೆ ಇಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇರಲ್ಲ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವಿರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.